ಅವು ಪ್ರದರ್ಶಿಸಬೇಕಂತ 4 ತಂಡಗಳು 4 ತಂಡಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಭಾಳ ಸಂತೋಷ. ಆದರೆ ಈ ಕಾಂಪಿಟಿಷನ್ ಅಂತ ಬಂದಾಗ ಯಾವುದೋ ಒಂದು 4 ತಂಡದಲ್ಲಿ 2 ತಂಡಗಳಿಗೆ ನಮ್ಮ ನಿರ್ಣಯವನ್ನು ತಿಳಿಸಲೇಬೇಕಾಗ್ತದೆ. ಆದರೆ ಈ ಕಾಂಪಿಟಿಷನ್ ಅನ್ನೋದೇ ಒಂಥರ ಹೇಗೆ ಅಂತಂದರೆ ಒಂದು ಶಬಾಷ್ಗಿರಿ ಅಷ್ಟೇ. ನೀ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಉಳಿದವರು ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಬಂದು ಮಾಡ್ಕೊಂಡು ಅದರಲ್ಲಿ ವ್ಯತ್ಯಾಸ ಆಗಿರ್ತವೆ. ನಾವು ಯಾರೂ ಬೇಜಾರು ಮಾಡ್ಕೊಳ್ಳೋದೇನೆ ಇದನ್ನು ಏನು ನಮ್ಮ ತೀರ್ಪನ್ನು ಗೌರವಿಸ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದನೇದಾಗಿ ಪ್ರದರ್ಶನ ಮಾಡುವಂಥ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ಆಂತರಿಕತೆಯಿಂದ ಕೆಲವು ಮಾತುಗಳು ಸ್ಪಷ್ಟ ಆಗ್ತೇ ಇಲ್ಲ. ಅಂದರೆ ಮೈಕಲ್ ಪ್ರಾಬ್ಲಮ್ ಇರ್ಬೋದು, ಸಂಗೀತ ಇರ್ಬೋದು, ಈ ಇದಕ್ಕೆ ಎರಡದ್ದು ಈಶ್ವರು ಕೊಟ್ಟರು ಈಶ್ವರು ಬಿಡನೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದೆ. ಅದು ಕೂಡ ಎಲ್ಲರೂ ಹೇಳ್ಬಿಡುವಂಥ ಕೆಲವು ತಂತ್ರವನ್ನು ನಿರ್ದೇಶಕರಿಂದ ಬಳಸಿಕೊಂಡು ಭಾಳ ಸಂತೋಷ ಆಯಿತು. ಈ 3ನೇದು ಜನಿಯನ್ ಮನೋಭಾವ ಅತ್ಯಂತ ವ್ಯವಸ್ಥಾಪಕ ಪರಿಕರಗಳಾಗಿರ್ಬೋದು, ಅವರ ಶೈಲಿ ಆಗಿರ್ಬೋದು ಚೆನ್ನಾಗಿತ್ತು, ಭಾಳ ಖುಷಿಯಾಗಿತ್ತು. ಇಲ್ಲಿ ಎಲ್ಲ ಮಾನದಂಡಗಳನ್ನು ಕೊನೆಯದಾಗಿ ಭಗತ್ ಸಿಂಗ್ ಇರ್ತಾರೆ. ಭಾಷೆ ಇಂಗ್ಲೀಷ್ನಲ್ಲಿ ಆಗಿರ್ತೀವಿ. 3 ಕನ್ನಡ ಭಾಷೆ, 1 ಇಂಗ್ಲೀಷ್ ಭಾಷೆ ಸ್ಕಿಪ್ಗಳನ್ನು ಮಾಡಿದ್ರು. ಭಾಳ ಸಂತೋಷ ಆಯಿತು. ಅಲ್ಲಿ ಬಳಸ್ತಕ್ಕಂಥ ಪರಿಕರಗಳಿಗೂ ಈ ಚಿಕ್ಕ ಚಿಕ್ಕ ಮಾನದಂಡಗಳಿಗೆ ಏನಂತಂದರೆ ಬಳಸ್ತಕ್ಕಂಥ ಪರಿಕರ, ವೇಷಭೂಷಣ, ಧ್ವನಿ ಏರಿಳಿತ, ಅಭಿನಯ ಶೈಲಿ, ಕೊರಿಯೋಗ್ರಫಿ, ಡಿಸೈನ್ ಎಲ್ಲವನ್ನು ಪರಿಗಣಿಸಿ ನಾವು ಒಂದು ಹಂತಕ್ಕೆ ಎಲ್ಲರೂ 1 ಪಾಯಿಂಟು 2 ಪಾಯಿಂಟ್ನಲ್ಲಿ ಅಷ್ಟೇ ವ್ಯತ್ಯಾಸ ಆಗಿದೆ ಬಿಟ್ಟರೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ರಿ. ಎಲ್ಲರಿಗೂ ಅಭಿನಂದನೆಗಳು, ಚಪ್ಪಾಳೆ ಹಾಕಿ. ಈಗ ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. 2ನೇ ಸ್ಥಾನ ಕೊನೆಯದಾಗಿ ನೋಡಿದ್ದು ಯಾವ್ದು? 2ನೇ ಸ್ಥಾನವನ್ನು ಭಗತ್ ಸಿಂಗ್. ಈಗ 1 ತಂಡಗಳು ಎಷ್ಟು? ಅದರಲ್ಲಿ 1 ಮಾತ್ರ ನಾವು ಆಯ್ಕೆ ಮಾಡಿ ಅದನ್ನು ನಾವೇ ನಾಳೆ ಸಂಡೇ ಅಲ್ರಿ ಸರ್? ಸೋಮವಾರ. ಓಕೆ, 1ನೇ ಸ್ಥಾನ ಹಸಿರು